ಹಾಯ್ ಫ್ರೆಂಡ್ಸ್, ಒಬ್ಬಟ್ಟಂತೂ ಮಾಡಾಯಿತು. ಇನ್ನು ಕಡುಬು ಮಾಡೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆನೇ ಮಾಡಬೇಡಿ, ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಕಡಲೆಕಾಯಿ ಬೀಜ ಹಾಕಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ಕಡಲೆಕಾಯಿ ಬೀಜ, ಬೆಲ್ಲ. ಕಡಲೆಕಾಯಿ ಬೀಜನ ಹುರಿದು ತಗೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪು ನೀರು ಹಾಕ್ಕೊಳ್ಳಿ. ಆ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆ ನೀರು ಚೆನ್ನಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ತೀರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾರಲಿ, ಲೈಟಾಗಿ ಹಾರಲಿ. ಬಿಸಿ ಇರುತ್ತೆ, ಕೈ ಮುಟ್ಟಕ್ಕಾಗಲ್ಲ. ಸೊ ಇದು ಸ್ವಲ್ಪ ಹಾರೋಷ್ಟಲ್ಜಿ ನಾವು ಕಡಲೆಕಾಯಿ ಬೀಜನ ಅದು ಸ್ಟಫಿಂಗು ರೆಡಿ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಆಲ್ರೆಡಿ ನಾನು ಹುರಿದಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಬೋದು. ಫಸ್ಟು ಕಡಲೆಕಾಯಿ ಬೀಜನ ನಾವು ಮಿಕ್ಸಿಯಲ್ಲಿ 1-2 ಸಲ ಸ್ವಲ್ಪ ಅದು ನೈಸಾಗಿ ಆಗೋ ಥರ ನಾವು ರುಬ್ಕೋಬೇಕು. ಅದನ್ನು ಏನೂ ಹಾಕಬಾರ್ದು, ಜಸ್ಟ್ ಕಡಲೆಕಾಯಿ ಬೀಜ ಅಷ್ಟೇ, ನೀರು ಗೀರು ಏನೂ ಹಾಕಬಾರ್ದು. ಸ್ವಲ್ಪ ನೈಸಾಗಿ ಆದಮೇಲೆ ಅದಕ್ಕೆ ನಾವು ತೆಗೆದಿಟ್ಟಿರೋ 1 ಕಪ್ಪು ಬೆಲ್ಲ, ಎಲ್ಲನೂ 1 ಕಪ್ ತೊಗೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು 1 ಕಪ್ಪು, ಬೆಲ್ಲ 1 ಕಪ್ಪು, ಕಡಲೆಕಾಯಿ ಬೀಜ 1 ಕಪ್ಪು, ಎಲ್ಲ ಸಮ. ಬೆಲ್ಲ ಹಾಕಿ ಬೆಲ್ಲನೂ 1-2 ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದು ಮಿಕ್ಸ್ ಆದಮೇಲೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಅದನ್ನು. ಈಗ ಅಕ್ಕಿ ಹಿಟ್ಟು ನಾವು ಅದನ್ನು ಮುದ್ದೆ ಥರ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದು ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ. ಸೊ ಈ ಥರ ಒಂದು ಕವರಲ್ಲಿ ಹಾಕಿ ನಾವು ಅದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಇನ್ನೂ ತುಂಬಾ ಸಾಫ್ಟ್ ಆಗುತ್ತೆ. ಸೊ ನನ್ನ ಮಗ ನಾನು ಮಾಡ್ತೀನಮ್ಮ ಒಂದು ಸಲ ಅಂತಂದ್ಬಿಟ್ಟು ಅವನು ಮಾಡ್ತಿದ್ದ ಅವನು. ಸೊ ಮಾಡಿ ಇಟ್ಟಿರೋದನ್ನು ಮತ್ತೆ ಅದೇ ಬೌಲಿಗೆ ಹಾಕ್ಕೊಂಡು ಒಂದು ತಟ್ಟೆ ಹಾಕಿ ಮುಚ್ಚಿಟ್ಟು ಮತ್ತು ಈಗ ಸ್ವಲ್ಪ ತೊಗೊಂಡು ನಾವು ಮಾಡೋಣ ಈಗ. ಸೊ ರೋಟಿ ಪ್ರೆಸರ್ ಅಂತ ಬರುತ್ತಲ್ವ, ಅದಿದ್ದರೆ ಅದರಲ್ಲೂ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂತಂದರೆ ಈ ಥರ ಒಂದು ಕವರ್ ಹಾಕಿ, ಕವರ್ ಮೇಲೆ ಒಂದು ಬಟ್ಟೆ ಹಾಕಿ, ಬಟ್ಟೆ ಮೇಲೆ ಒಂದು ತಟ್ಟೆ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೀನಾಗಿ ಬರುತ್ತೆ. ನಾನು ಈಗ ವಿಡಿಯೋಲಿ ತೋರಿಸಿದ್ನಲ್ಲ ಆ ಥರ ನೀಟಾಗಿ ಬರುತ್ತೆ, ನೀವೇ ನೋಡ್ತಾ ಇದ್ದೀರಲ್ವ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಒಳಗಡೆ ಹೂರಣ ಇಟ್ಟು ಜಸ್ಟ್ ಹಾಗೆ ಮಡಚಿಬಿಡೋದಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು. ಕವರ್ ಇಲ್ಲ ಅಂತಂದರೆ ಬಟ್ಟೆಯಲ್ಲಿ ಕೂಡ ಮಾಡ್ಬೋದು. ಕವರ್ ಬದಲು ನಾವು ಬಟ್ಟೆ ಹಾಕ್ಕೊಂಡು ಅದರಲ್ಲೂ ನೀಟಾಗಿ ಚೆನ್ನಾಗಿ ಬರುತ್ತೆ. ಬಟ್ ಪ್ಲೇಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಈಸಿ ಆಗುತ್ತೆ ಕೆಲಸ, ಬೇಗನೂ ಆಗುತ್ತೆ ಕೈಯಲ್ಲಿ ತಟ್ಟೋದಕ್ಕಿಂತ. ಸೊ ಇದೇ ರೀತಿ ಎಲ್ಲನೂ ಮಾಡಿಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು ಅಂತಂದರೆ ಒಂದು 5-7 ನಿಮಿಷ ಸಾಕು ಇದು ಬೇಯೋಕ್ಕೆ. ಇನ್ನು ಜಾಸ್ತಿ ಹೊತ್ತು ಏನು ಬೇಯಿಸೋದು ಬೇಡ, ಆಲ್ರೆಡಿ ಹಿಟ್ಟು ಬೆಂದಿದೆಯಲ್ವ. ಸೊ ಒಂದು 7 ಮಿನಿಟ್ಸ್, 5 to 7 ಮಿನಿಟ್ಸ್ ಸಾಕು ಇದು ಬೇಯೋಕ್ಕೆ. ಈ ಥರ ನೀವು ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಆ ಕಡಲೆಕಾಯಿ ಬೀಜ ಹುರಿದಿರೋದು ಮತ್ತು ಬೆಲ್ಲ ಸೇರಿಸಿರೋದ್ರಿಂದ ಅದು ಬೆಂದ ಮೇಲೆ ಆ ಬೆಲ್ಲ ಎಲ್ಲ ಕರಗಿ ಎಷ್ಟು ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮರೀದೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿದೆ, ತಿನ್ನೋಕ್ಕೂ ಅಷ್ಟೇ ಸಾಫ್ಟ್ ಇರುತ್ತೆ, ಟೇಸ್ಟಾಗೂ ಇರುತ್ತೆ.